ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ಟ್ ರೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಯಾರೆಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸ್ತಾ ಇದ್ರಿ, ನಿಮ್ಮೆಲ್ಲರೂ ಕೂಡ ಒಂದು ಒಳ್ಳೆಯ ಸುದ್ದಿ ಅಥವಾ ಶುಭ ಸುದ್ದಿ ಅಂತ ಹೇಳ್ಬೋದು. ಎಸ್, ಗ್ರಾಮಾಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಇಎ ನೋಟಿಫಿಕೇಶನ್ಸ್ ಅನ್ನ ಹೊರಡಿಸಿದೆ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಹರಿದ್ದೀರಾ, PUC-ನಲ್ಲಿ ನೀವು ITI ಅಥವಾ ಡಿಪ್ಲೊಮಾ ಮಾಡಿದ್ರೆ ನೀವು ಅರ್ಹರಿದ್ದೀರಾ ಇಲ್ವೋ, ಹಾಗೆ JOC ಮಾಡಿದ್ರು ಅರ್ಹರಿದ್ದೀರಾ ಇಲ್ವೋ, ಇವುಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ, ಹಾಗೆ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿ ನಡೆಯುತ್ತೆ, ಎಷ್ಟು ಪತ್ರಿಕೆಗಳಿದೆ, ಎಷ್ಟು ಅಂಕಗಳಿದೆ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ, ಹಾಗೆ ಪರೀಕ್ಷಾ ದಿನಾಂಕ ಯಾವಾಗ ನಡೆಯುತ್ತೆ ಅಥವಾ ಪರೀಕ್ಷೆ ನಡೆಯುವಂತ ದಿನಾಂಕ ಯಾವುದು, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ, ಜೊತೆಗೆ ವಯೋಮಿತಿ ಏನಿರಬೇಕಾಗುತ್ತೆ, ಮತ್ತೊಂದು ಮಾಹಿತಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ, ಯಾವಾಗ ಅಂತ್ಯ ಆಗುತ್ತೆ, ಇವೆಲ್ಲವನ್ನ ಒಳಗೊಂಡಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದಿಷ್ಟು VAಗೆ ಸಂಬಂಧಪಟ್ಟಂತೆ ನೀವು ತಯಾರಿ ನಡೆಸ್ತಾ ಇದ್ದೀರಾ, ನಿಮಗೆ ಕಂಪ್ಲೀಟ್ಲಿ ವಿಡಿಯೋ ನೋಡಿದ್ರೆ ಸಮಗ್ರವಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಮೊದಲ ಬಾರಿಗೆ ಯಾರಾದರೂ ಕೂಡ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಂತ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೇವೆ. ಸೊ VAಗೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳಾಗಿರಲಿ, ಕರೆಂಟ್ ಇವೆಂಟ್ ಸಂಬಂಧಪಟ್ಟಂತ ಮಾಹಿತಿಗಳಾಗಿರಲಿ, ಪ್ರತಿಯೊಂದು ಕೂಡ ನಿಮಗೆ ಲಭ್ಯ ಆಗುತ್ತೆ, ಅಲ್ಲಿ ಜಾಯಿನ್ ಆಗಿ ಅಂತ ಹೇಳ್ತಾ, ಹಾಗೆ VAOಗೆ ಸಂಬಂಧಪಟ್ಟಂತ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚ್ ಅನ್ನ ಆನ್ಲೈನ್ ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತ ಸಮಗ್ರವಾದಂತಹ ಚಾಪ್ಟರ್ ವೈಸ್ ತರಗತಿಗಳು ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ. ನಿಮಗೆ ಅನೇಕ ರೀತಿಯ ಮಾಕ್ ಟೆಸ್ಟ್ಗಳು ಇರುತ್ತೆ, ಕೀ ಪಾಯಿಂಟ್ಸ್ PDF ನೋಟ್ಸ್ ಇರುತ್ತೆ, ಹಾಗೆ MCQ ಅನಾಲಿಸಿಸ್ ಇರುತ್ತೆ. ಇವೆಲ್ಲವೂ ಕೂಡ ನಮ್ಮ ವೇದಿಕೆಯಲ್ಲಿ ಸಿಗ್ತಾ ಇದೆ. ಕೇವಲ ನಿಮಗೆ 1499 ರೂಪಾಯಿಗೆ ನಿಮಗೆ ಈ ಒಂದು ಕೋರ್ಸ್ ಸಿಗ್ತಾ ಇದೆ. 1499 ರೂಪಾಯಿಗೆ ಈ ಕೋರ್ಸ್ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣಂತ ನಂಬರ್ ಅನ್ನ ಸಂಪರ್ಕವನ್ನು ಮಾಡೋದು, ಅಥವಾ ನೇರವಾಗಿ ನೀವು ಪ್ಲೇ ಸ್ಟೋರ್ ಹೋಗಿ KR ಟೂರ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸೊ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಭಾಗದಲ್ಲಿ ಕಾಣಂತ ನಂಬರ್ ಅನ್ನ ಮತ್ತೊಮ್ಮೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಸೊ ವಿಷಯಕ್ಕೆ ಹೋಗೋಣ. ಸೊ ನೋಡಿ, ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ VAOಗೆ ಸಂಬಂಧಪಟ್ಟಂತ ಒಂದಿಷ್ಟು ಏನು KE ಅವರು ನೋಟಿಫಿಕೇಶನ್ಸ್ ಅನ್ನ ಹೊರಡಿಸಿದ್ದಾರೆ. ಸೊ ಏನೆಲ್ಲ ಮಾಹಿತಿ ಇದೆ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಸೊ ಮೊದಲಿಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಒಟ್ಟಾರೆಯಾಗಿ ನಮಗೆ HK ನಾನ್ HK ಅಥವಾ ನಾವು KK ಹಾಗೆ ನಾನ್ HK ಅಂತ ಕರಿತೀವಿ, ಏನು ಉಳಿಕೆ ಮೂಲ ವೃಂದ ಮತ್ತು ಸ್ಥಳೀಯ ವೃಂದ ಅಂತ ಕರಿತೀವಿ. ಒಟ್ಟಾರೆಯಾಗಿ 500 ಎಸ್ ಒಂದು ಸ್ವಲ್ಪ ಎಸ್ ಒಟ್ಟಾರೆಯಾಗಿ ನೋಡೋದಾದ್ರೆ ಪ್ರಮುಖವಾಗಿ 572 ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ತಿದ್ದಾರೆ. 572 ಹುದ್ದೆಗಳನ್ನ ನೇಮಕಾತಿ ಮಾಡ್ತಿದ್ದಾರೆ. ಇದರಲ್ಲಿ ಈ ಒಂದು ಏನು HK ವೃಂದ ಎಷ್ಟಿದೆ, ನಾನ್ HK ವೃಂದ ಎಷ್ಟಿದೆ, ಪ್ರತಿಯೊಂದು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡಿ, ತಾವು ದಿನಾಂಕವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ 10/7/2026 ಇಲ್ಲಿ ಪ್ರಮುಖವಾಗಿ ಮೊದಲಿಗೆ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಉಳಿಕೆ ಮೂಲ ವೃಂದ, ಅಂದ್ರೆ ನಾನ್ HK ಅಂತ ಏನ್ ಕರಿತೀವ, ನಾನ್ HK. ಓಕೆ, ಸೊ ನಾನ್ ಹೈದರಾಬಾದ್ ಕರ್ನಾಟಕ ಅಂತ ನಾವೇನ್ ನೋಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತ ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತ ಏನು ಜಿಲ್ಲಾವಾರು ಒಂದಿಷ್ಟು ಈ ಒಂದು ಏನು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ತಾ ಹೋಗಿದ್ದಾರೆ. ಸೊ ಬೆಂಗಳೂರು ನಗರ 20, ಹಾಗೆ ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಹಾಗೆ ಒಂದು ಚಿಕ್ಕಬಳ್ಳಾಪುರ 21, ತುಮಕೂರು 50 ಹುದ್ದೆಗಳಿದೆ, ಹಾಗೆ ಶಿವಮೊಗ್ಗ 18 ಹುದ್ದೆಗಳಿದೆ, ಕೋಲಾರ 22, ಬೆಂಗಳೂರು ದಕ್ಷಿಣ 30 ಹುದ್ದೆಗಳು, ಹಾಗೆ ಮೈಸೂರು 45 ಹುದ್ದೆಗಳು, ಮಂಡ್ಯ 50 ಹುದ್ದೆಗಳು, ಹಾಸನ 35 ಹುದ್ದೆಗಳು, ಉಡುಪಿ ಬರೋದಾದ್ರೆ 10 ಹುದ್ದೆಗಳಿದೆ, ಹಾಗೆ ದಕ್ಷಿಣ ಕನ್ನಡ 20 ಹುದ್ದೆಗಳು, ಚಾಮರಾಜನಗರ 31 ಹುದ್ದೆಗಳು, ಹಾಗೆ ಚಿಕ್ಕಮಗಳೂರು 10 ಹುದ್ದೆಗಳು, ಹಾಗೆ ಬೆಳಗಾವಿ 48 ಹುದ್ದೆಗಳು, ಬಾಗಲಕೋಟೆ 16 ಹುದ್ದೆಗಳು, ಗದಗಕ್ಕೆ ಸಂಬಂಧಪಟ್ಟಂತ 14 ಹುದ್ದೆಗಳು, ಹಾವೇರಿ 15, ಒಂದು ಬೀದರ್ 4 ಹುದ್ದೆಗಳಿದೆ, ರಾಯಚೂರು 2 ಹುದ್ದೆಗಳಿದೆ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ನಿಮಗೆ ಜಿಲ್ಲಾವಾರು ಅಪ್ಲಿಕೇಶನ್ಸ್ ಹಾಕುವಂತ ಸಂಬಂಧಪಟ್ಟಂತೆ ಜಿಲ್ಲಾವಾರು ನೀವು ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ. ಸೊ ನೀವು ಯಾವ ಜಿಲ್ಲೆಗೆ ಕಾಂಪೀಟ್ ಮಾಡ್ತೀರಾ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಪರೀಕ್ಷೆನ ಬರೀಬೇಕಾಗುತ್ತೆ. ಇದು ಏನು ಜಿಲ್ಲಾವಾರು ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಇಲ್ಲಿ ಎರಡನೇ ನೋಡೋದಾದ್ರೆ ಒಟ್ಟಾರೆಯಾಗಿ ನಮ್ಗೆ ಏನಾಗುತ್ತೆ, ನಾನ್ HKಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 505 ಹುದ್ದೆಗಳು ಇದೆ, 505 ಹುದ್ದೆಗಳಿದೆ. ಅದೇ ರೀತಿಗೆ HKಗೆ ಸಂಬಂಧಪಟ್ಟಂತೆ ನೋಡಿ, HKಗೆ ಸಂಬಂಧಪಟ್ಟಂತೆ ಕಲಬುರಗಿಗೆ ಸಂಬಂಧಪಟ್ಟಂತೆ 40 ಹುದ್ದೆಗಳನ್ನ ನೋಡ್ತಾ ಇದ್ವಿ. ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತ 40 ಹುದ್ದೆಗಳಿದೆ. ಹಾಗೆ ಇಲ್ಲಿ ಬೀದರ್ 17 ಹುದ್ದೆಗಳು, ಹಾಗೆ ರಾಯಚೂರು 10 ಹುದ್ದೆಗಳು, ಒಟ್ಟಾರೆಯಾಗಿ 67 ಹುದ್ದೆಗಳು ನಾವು ಇಲ್ಲಿ ನೋಡ್ತೇವೆ. ಓಕೆನಾ. ಸೊ ಇಲ್ಲಿ ಸರ್ ಆಲ್ರೆಡಿ ಇಲ್ಲಿ ಬಂತಲ್ಲ ಬೀದರ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲೇನಾಗುತ್ತೆ, ಅವರಿಗೆ ಇಷ್ಟು ಪ್ರಮಾಣ ಅಂತದ ಒಂದು ಮೀಸಲಾತಿ ಅಂತ ಇರುತ್ತೆ. ಓಕೆನಾ. ಹೈದರಾಬಾದ್ ಕರ್ನಾಟಕದವರು ಬಂದು ಇಲ್ಲಿ ಬರೆಯೋದಕ್ಕೋಸ್ಕರ ಒಂದಿಷ್ಟು ಇಂತಿಷ್ಟು ಮೀಸಲಾತಿ ಅಂತ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಇಲ್ಲಿ ಪ್ರಮುಖವಾಗಿ ಏನು ವಿದ್ಯಾರ್ಹತೆ ಏನು ಅನ್ನೋದಾದ್ರೆ, ಪ್ರಮುಖವಾಗಿ ನೋಡಿ ತಮಗೆಲ್ಲ ಗೊತ್ತಿದೆ PUC ಇದರ ಒಂದು ವಿದ್ಯಾರ್ಹತೆ ಆಗಿರುತ್ತೆ. ಅಂದ್ರೆ ಮಿನಿಮಮ್ ನಿಮಗೆ PUC ಆಗಿರಲೇಬೇಕಾಗುತ್ತೆ. ಮಿನಿಮಮ್ ಅಂದ್ರೆ ನಿಮ್ಗೆ ಡಿಗ್ರಿ ಆಗಿದ್ರು ಓಕೆ, ಮಾಸ್ಟರ್ ಡಿಗ್ರಿ ಆಗಿದ್ರು ಓಕೆ. ಸೊ ಒಟ್ಟಾರೆಯಾಗಿ ನಮಗೆ PUC ಆಗಿರಬೇಕಾಗುತ್ತೆ. PUC ತತ್ಸಮಾನ ಅಥವಾ ತತ್ಸಮಾನ ವಿದ್ಯಾರ್ಹತೆ
ಓಕೆನಾ. ಸೊ ಇಲ್ಲಿ ತಮಗೆಲ್ಲ ಗೊತ್ತಿದೆ PUC ಸಂಬಂಧಪಟ್ಟಂತೆ ಆರ್ಟ್ಸ್ ಅನ್ನ ಮಾಡಿರ್ತೀರಾ ಅಥವಾ ಕಾಮರ್ಸ್ ಅನ್ನ ಮಾಡಿರ್ತೀರಾ ಅಥವಾ ಸೈನ್ಸ್ ಅನ್ನ ಮಾಡಿರ್ತೀರಾ. ಸೊ ಇವೆಲ್ಲರೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಒಂದಿಷ್ಟು JOC ಆಗಿ ಅದೇ ರೀತಿಗೆ IT ಆಗಿರಲಿ ಅಥವಾ ಡಿಪ್ಲೊಮಾ ಆಗಿರಲಿ ಮಾಡಿರ್ತಾರೆ. ಅವರಿಗೆ ಸಂಬಂಧಪಟ್ಟಂತೆ ಕತೆ ಏನು ಅನ್ನೋದಾದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಪ್ರಮುಖವಾಗಿ PUC ತತ್ಸಮಾನ ಅಂತಂದ್ರೆ ಇಲ್ಲಿ ತಮಗೆಲ್ಲ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ CBSE ಅಥವಾ ICSE ಸಂಬಂಧಪಟ್ಟಂತ ಮಂಡಳಿ ನಡೆಸುವಂತ ಏನು ಕ್ಲಾಸ್ 12 ಏನಿದೆ ಆ ಪರೀಕ್ಷೆಯನ್ನು ಪಾಸ್ ಆದವರು ಕೂಡ ಇಲ್ಲೇನಿರ್ತಾರೆ, ಎಲಿಜಿಬಲ್ ಸಂಬಂಧಪಟ್ಟಂತೆ ಅರ್ಹರಿರ್ತಾರೆ. ಅದ್ರ ಜೊತೆಗೆ ಇತರೆ ಬೇರೆ ರಾಜ್ಯದಲ್ಲಿ ಸರ್ಕಾರ ಆ ಸರ್ಕಾರ ಪರೀಕ್ಷಾ ಮಂಡಳಿಯಿಂದ ನಡೆಸುವಂತ ಕ್ಲಾಸ್ 12 ಪರೀಕ್ಷೆಯನ್ನ ಪಾಸ್ ಆಗಿದ್ರು ಅವರು ಕೂಡ ಎಲಿಜಿಬಲ್ ಇರ್ತೀರಾ. ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ರೆ NIOS ಅಂತ ಏನ್ ಕರಿತೀವಿ, ಆ ವತಿಯಿಂದ ನಡೆಸುವಂತ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC ಒಂದಿಷ್ಟು ಕೋರ್ಸ್ ಅನ್ನ ನೀವು ಮಾಡ್ಕೊಂಡಿದ್ರು ಕೂಡ ಅರ್ಹರಿರ್ತೀರಾ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಇಲ್ಲಿ ITIಗೆ ಸಂಬಂಧಪಟ್ಟಂತೆ ITI ವಿದ್ಯಾರ್ಥಿಗಳು ಅನೇಕ ಜನ ಇರ್ತೀರಾ. ನೋಡಿ, ITI ಕೋರ್ಸ್ ಅಭ್ಯರ್ಥಿಗಳು ಏನು NIOS ವತಿಯಿಂದ ನಡೆಸುವಂತ ಒಂದು ಭಾಷಾ ಕೋರ್ಸ್ ಒಂದು ಶೈಕ್ಷಣಿಕ ವಿಷಯದಲ್ಲಿ ಮತ್ತು ನೋಡಿ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷಾ ಮತ್ತು ಒಂದು ವಿಷಯ ಕೋರ್ಸನ್ನು ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ನೀವು PUCಗೆ ಸಂಬಂಧಪಟ್ಟಂತ ತತ್ಸಮಾನವನ್ನು ಹೊಂದಿರ್ತೀರಾ. ಅಂದ್ರೆ ಕೇವಲ ನಾನು ITI ಮಾಡಿದ್ದೇನೆ, ಬೇರೆ ಏನು ಇಲ್ಲಿ ನಮಗೆ ಹೇಳ್ದಂತೆ ಏನು NIOS ಅಂತ ಸಂಬಂಧಪಟ್ಟಂತೆ NIOS ಇದರ ಸಂಬಂಧಪಟ್ಟಂತೆ ಭಾಷಾ ಕೋರ್ಸ್ ಆಗಿರಲಿ ಅಥವಾ ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಆಗಿರಲಿ ಅಥವಾ ಒಂದಿಷ್ಟು ಪದವಿ ಪೂರ್ವ ಮಂಡಳಿ ನಡೆಸುವಂತಹ ಒಂದು ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಿಲ್ಲ ಅನ್ನೋದಾದ್ರೆ ಯಾವುದು ಕೂಡ ಮಾಡಿಲ್ಲ, ಕೇವಲ ITI ಮಾತ್ರ ಮಾಡಿದೀವಿ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ. ಅದರ ಜೊತೆಗೆ ಇದನ್ನ ಮಾಡಿದ್ರಿ ಅಂತಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರಿ ಅಂತಂದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಅದೇ ತರ ಬರೇ ITI ಮಾಡ್ಕೊಂಡು ಅಪ್ಲೈ ಮಾಡಕ್ ಬಂದ್ರೆ ಆಗೋದಿಲ್ಲ. ಸೊ ಅದರ ಹೊರತಾಗಿ ITIನ ಜೊತೆಯಲ್ಲಿ ಇವುಗಳನ್ನು ನೀವು ಮಾಡಿರ್ಬೇಕಾಗತ್ತೆ. ಮತ್ತೊಂದು ಇಲ್ಲೇನಾಗುತ್ತೆ, JOC ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಹೇಳುತ್ತೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOCಯನ್ನು PUCಗೆ ಸಂಬಂಧಪಟ್ಟಂತ ತತ್ಸಮಾನ ಶೈಕ್ಷಣಿಕ ಅಥವಾ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ನಿಮ್ಗೇನಾದ್ರೂ ಕೂಡ JOC ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಅಂಕಗಳನ್ನ ನಮ್ಮ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪರಿಗಣಿಸದೆ ಅಂದ್ರೆ ಆ ಅಂಕಗಳನ್ನ ಪರಿಗಣಿಸ್ತೀವಿ ಅನ್ನೋದಾದ್ರೆ ಇದು ಅರ್ಹರಲ್ಲ. ಪರಿಗಣಿಸಿಲ್ಲ ಅನ್ನೋದಾದ್ರೆ ಅವರು ಅರ್ಹರಿರ್ತೀರಾ. ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಸ್ ಅಪ್ಪ ಅದು ನೀವು JOC ಆಗಿದೆಯಾ, ಅದರ ಅಂಕಗಳನ್ನ ಕನ್ಸಿಡರ್ ಮಾಡಲ್ಲ, ಎಸ್ ನೀವು JOC ಆಗಿದ್ರೆ ನೀವು ಎಲಿಜಿಬಲ್. ಓಕೆನಾ. ಇದರ ಅಂಕಗಳನ್ನ ಪರಿಗಣಿಸ್ತೀವಿ ಅಂತ ಏನಾದ್ರು ಕೂಡ VNO ನಲ್ಲಿ ಬಂದ್ರೆ ಅದು ಇಲ್ಲ ನಿಮ್ಗೆ, ಯಾಕಂದ್ರೆ ನೇರ ನೇಮಕಾತಿ ಇರೋದ್ರಿಂದ ಇದು ಎಕ್ಸಾಮ್ ಇದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಪರಿಗಣಿಸ್ತಾ ಇದ್ರು, ಅಲ್ಲಿ PUC ಅಂಕಗಳನ್ನ ಮತ್ತೆ ಏನು PUCಗೆ ಸಂಬಂಧಪಟ್ಟಂತ ಅಂಕಗಳನ್ನ ಪರಿಗಣಿಸಿ VO ನೇಮಕಾತಿ ನಡೀತಿತ್ತು. ಬಟ್ ಈಗ ನೇರ ನೇಮಕಾತಿ ಆಗಿದ್ರಿಂದ ಏನಾಗುತ್ತೆ, ಆ ರೀತಿಯಾಗಿ ಅಲ್ಲಿ ಅಂಕಗಳನ್ನ ಪರಿಗಣಿಸಲ್ಲ ಅನ್ನೋದಾದ್ರೆ ಸೊ ನೀವೇನಾಗ್ತಾರೆ ಈ ಒಂದು JOCಗೆ ಸಂಬಂಧಪಟ್ಟಂತ ಮಾಡಿರೋರು ಕೂಡ ಎಲಿಜಿಬಲ್ ಇರ್ತೀರಾ. ಅದಾಯ್ತಲ್ಲ ಇದೊಂದು. ಹಾಗೆ ಮತ್ತೊಂದು ಈ ಡಿಪ್ಲೊಮಾ ಮಾಡಿರೋಂಥವ್ರು. ಸೊ ನೋಡಿ, ಇಲ್ಲಿ ಡಿಪ್ಲೊಮಾಗೆ ಸಂಬಂಧಪಟ್ಟಂತ ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನ PUCಗೆ ತತ್ಸಮಾನವೆಂದು ಪರಿಗಣಿಸಲಾಗುತ್ತದೆ. ಓಕೆನಾ. ನೀವು ಡಿಪ್ಲೊಮಾ ಮಾಡಿದ್ರು ಕೂಡ ಏನಾಗುತ್ತೆ ನಿಮಗೆ ಪರಿಗಣಿಸಲಾಗುತ್ತೆ. ಓಕೆನಾ. ಹಾಗೆ 2015ಕ್ಕಿಂತ ಇಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು 2015ಕ್ಕಿಂತ ಮುಂಚಿತವಾಗಿ ಸೊ ಅಂತ ವಿದ್ಯಾರ್ಥಿಗಳು KPSC ಇಂದ ನಡೆಸುವಂತ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ನೀವು ತೇರ್ಗಡೆ ಹೊಂದಿರಬೇಕಾಗತ್ತೆ. ತೇರ್ಗಡೆ ಹೊಂದಿದ್ರೆ ಮಾತ್ರ ನೀವು ಕೂಡ ಎಲಿಜಿಬಲ್ ಇರ್ತೀರಾ. ಓಕೆನಾ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಹರಿದ್ದೀರಾ ಅನ್ನೋ ಸಂಬಂಧಪಟ್ಟಂತೆ ಈಗ ಕ್ಲಿಯರ್ ಆಯ್ತಲ್ಲ. ಸೊ ಯಾರೆಲ್ಲ ಒಂದಿಷ್ಟು PUC ಮಾಡಿದ್ರೆ ನೀವು PUC ಏನು ಹೇಳಿದಂತೆ ನಿಮಗೆ ಕಾಮರ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ ಎಲಿಜಿಬಲ್ ಇದ್ದೀರಾ. JOC ನೀವು ಅಂಕಗಳನ್ನ ಪರಿಗಣಿಸಲಾದ ನೀವು ಕೂಡ ಇದ್ದೀರಾ. ITIಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಆ ಒಂದು ಪರೀಕ್ಷೆಗಳನ್ನ ನೀವು ಏನು ಕೊಟ್ಟಂತ ಕಂಡೀಷನ್ ಪ್ರಕಾರ ಪರೀಕ್ಷೆಗಳನ್ನ ನೀವು ಪಾಸ್ ಆಗಿದ್ರೆ ನೀವು ಕೂಡ ಎಲಿಜಿಬಲ್ ಇರ್ತೀರಾ. ಇಲ್ಲೇರು ಯಾರೆಲ್ಲ ಡಿಪ್ಲೊಮಾ ಮಾಡಿದ್ರೆ ಅವರು ಕೂಡ ಎಲಿಜಿಬಲ್ ಇರ್ತೀರಾ. ಓಕೆನಾ. 2015ಕ್ಕಿಂತ ಮುಂಚೆ ಆದ್ರೆ ನೀವು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ನೀವು ಎಲಿಜಿಬಲ್ ಆಗಿರ್ಬೇಕಾಗತ್ತೆ. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನು ನೀವು ಕೊಟ್ಟಿರ್ಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿ ತಪ್ಪಿದ್ರು ಕೂಡ ಯಾವುದೇ ಹಂತದಲ್ಲಿ ಅದು ನಿಮ್ಮನ್ನ ರದ್ದುಪಡಿಸ್ತಾರೆ, ನಿಮ್ಮ ನೇಮಕಾತಿಯನ್ನ ರದ್ದುಪಡಿಸ್ತಾರೆ. ಇದನ್ನ ಕಂಡೀಷನ್ಸ್ ಅನ್ನ ಕೊಟ್ಟಿದ್ದಾರೆ ಟಿಪ್ಪಣಿಯಲ್ಲಿ. ಸೊ ನೆಕ್ಸ್ಟ್ ವಯೋಮಿತಿಗೆ ಸಂಬಂಧಪಟ್ಟಂತೆ ನೋಡಿ, ಕನಿಷ್ಠ ವಯೋಮಿತಿ 18 ವರ್ಷ ಆಗಿರ್ಬೇಕಾಗತ್ತೆ. ಗನಿಷ್ಠ ಅಂದ್ರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ GM ಅಂತ ಏನ್ ಕರಿತೀವಲ್ಲ ಅವರಿಗೆ ಸಂಬಂಧಪಟ್ಟಂತೆ 40 ವರ್ಷ, 2A, 2B, 3A, 3Bಗೆ ಸಂಬಂಧಪಟ್ಟಂತೆ 43 ವರ್ಷ. ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಈ ಒಂದು ಅಭ್ಯರ್ಥಿಗಳಿಗೆ 45 ವರ್ಷ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇದು ವಯೋಮಿತಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ.
ಅದನ್ನು ಹೊರತುಪಡಿಸಿದ್ರೆ ಈ ಒಂದಿಷ್ಟು ಉದ್ಯೋಗದಲ್ಲಿರುವಂಥವ್ರಿಗೆ ಒಂದಿಷ್ಟು ಸಡಿಲಿಕೆ ಇರುತ್ತೆ 10 ವರ್ಷಗಳ ಕಾಲ. ಹಾಗೆ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದಿಷ್ಟು ಏನು ಹೆಚ್ಚುವರಿಯಾಗಿ 3 ವರ್ಷಗಳ ಕಾಲ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಹಾಗೆ ಒಂದಿಷ್ಟು ಏನು ವಿಕಲಚೇತನರು ಅಥವಾ ವಿಶೇಷ ಚೇತನರು ಅಂತ ಕರಿತೀವಿ, ಅವರು ಕೂಡ 10 ವರ್ಷಗಳ ಕಾಲ ವಯೋಮಿತಿ ಇರುತ್ತೆ. ಏನು ವಿಡೋಸ್ ಅಂತ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ 10 ವರ್ಷಗಳ ಕಾಲ ಒಂದಿಷ್ಟು ವಯೋಮಿತಿ ಇರುತ್ತೆ, ಮೀನ್ಸ್ ಸಡಿಲಿಕೆ ಇರುತ್ತೆ. ಓಕೆ, ನೀವೆಲ್ಲವೂ ಕೂಡ ಕೊಡ್ತಾ ಹೋಗಿದ್ರೆ ಇದು ವಯೋಮಿತಿಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನೋಡಿ, ಇಲ್ಲಿ ಪ್ರಮುಖವಾಗಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ನಮಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಇಲ್ಲಿ ಆನ್ಲೈನ್ ಅರ್ಜಿಯ ಮುಖಾಂತರವಾಗಿ ಸಲ್ಲಿಸಬೇಕಾಗುತ್ತೆ. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಕೇವಲ ನಿಮಗೆ ಆಯ್ದುಕೊಂಡಂತ ಒಂದು ಜಿಲ್ಲೆಗೆ ಮಾತ್ರ ನೀವು ಅಪ್ಲಿಕೇಶನ್ಸ್ ಅನ್ನು ಸಲ್ಲಿಸಬೇಕಾಗುತ್ತೆ. ಸೊ ಯಾವ ಜಿಲ್ಲೆಯಲ್ಲಿ ನಿಮಗೆ ನಿಮ್ಮ ಕ್ಯಾಟಗರಿಗೆ ಅಲ್ಲಿ ಪೋಸ್ಟ್ ಇದೆಯಾ, ಎಷ್ಟಿದೆ, ವೇಕೆನ್ಸಿ ಎಷ್ಟಿದೆ, ಅದನ್ನ ಗಮನಿಸಿಕೊಂಡು ನೀವು ಒಂದು ಜಿಲ್ಲೆಗೆ ಮಾತ್ರ ನೀವು ಪರಿಗಣಿಸಬೇಕಾಗುತ್ತೆ. ಓಕೆನಾ, ಯಾವುದೇ ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ನೀವು ಅಪ್ಲಿಕೇಶನ್ಸ್ ಅನ್ನು ಸಲ್ಲಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಈಗ ಯಾವಾಗ ಪ್ರಾರಂಭ ಆಗುತ್ತೆ ಹಾಗಾದ್ರೆ ನೋಡಿ, ಈಗ ಪ್ರಾರಂಭ ಆಗಿರೋದು 11/7/2026 ಅಂದ್ರೆ ಇವತ್ತಿನಿಂದ ನಿಮಗೆ ಪ್ರಾರಂಭ ಆಗ್ತಾ ಇದೆ. ಸೊ ಅಂತ್ಯ ಯಾವಾಗ? ಅರ್ಜಿಯನ್ನು ಸಲ್ಲಿಸುವಂತ ಕೊನೆಯ ದಿನಾಂಕ 30/7/2026. ನೀವು ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕ 31/7/2026. ಇದು ನಿಮಗೆ ಆನ್ಲೈನ್ ಅಲ್ಲಿ ಮೀನ್ಸ್ ಪೇಮೆಂಟ್ ಅನ್ನ ಮಾಡೋದಕ್ಕೆ ಇರುವಂತಹ ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾದ್ರೆ ಪೇಮೆಂಟ್ ಎಷ್ಟಿರು ಸರ್, ಮೀನ್ಸ್ ಶುಲ್ಕ ಎಷ್ಟು? ಅದಕ್ಕಿಂತ ಮುಂಚೆ ಒಂದಿಷ್ಟು ವೇತನ ಶ್ರೇಣಿಯನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ 31,100ರಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. 31,100ರಿಂದ 67,600 ಕೂಡ ಇರುತ್ತೆ. ನಿಮ್ಮ ಒಂದು 34,100 ಇಂದ ಇಟ್ಕೊಂಡು 34,100ರಿಂದ ಇಟ್ಕೊಂಡು 67,600 ನಿಮಗೆ ವೇತನ ಶ್ರೇಣಿಯನ್ನ ನೋಡಲಾಗುತ್ತೆ ಅಥವಾ ಇರುತ್ತೆ. ಸೊ ನೋಡಿ, ಕಾಯಂ ಪೂರ್ವ ಅವಧಿ ಅಂತ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡಂತ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಹಳೆ ಪಿಂಚಣಿ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಓಕೆನಾ, ಸೌಲಭ್ಯ ಇರುತ್ತೆ. ಯಾವುದು ಎನ್ ಪಿ ಎಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಆನ್ಲೈನ್ ಸಂಬಂಧಪಟ್ಟಂತ ಶುಲ್ಕ ಏನು, ಅರ್ಜಿ ಶುಲ್ಕ ಏನು? 750 ರೂಪೀಸ್ ಇರುತ್ತೆ. ಯಾರಿಗೆ? ಸಾಮಾನ್ಯ ಅಭ್ಯರ್ಥಿಗಳು, ಜೊತೆಗೆ 2A 2B 3A 3Bಗೆ ಸಂಬಂಧಪಟ್ಟಂತೆ. ಸೊ ಒಟ್ಟಾರೆಯಾಗಿ 500 ರೂಪೀಸ್ ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ ಅಂತ ತೆಗೆದುಕೊಳ್ತಾರೆ. ಹಾಗೆ SC/ST ಕ್ಯಾಟಗರಿ 1 ಮಾಜಿ ಸೈನಿಕರು, ತೃತೀಯ ಲಿಂಗಗಳಿಗೆ ಸಂಬಂಧಪಟ್ಟಂತೆ 500 ರೂಪಾಯಿ ಇರುತ್ತೆ. 250 ರೂಪಾಯಿ ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತ ತೆಗೆದುಕೊಳ್ತಾರೆ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 250 ರೂಪಾಯಿ ಇರುತ್ತೆ. ಓಕೆನಾ, ಸೊ ಇಷ್ಟು ಈ ಒಂದು ಶುಲ್ಕಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಸೊ ಮುಂದಿನ ಮಾಹಿತಿ ಅಂದ್ರೆ ಇಲ್ಲಿ ಪರೀಕ್ಷಾ ದಿನಾಂಕವನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರೆಲ್ಲ ಪಾಸ್ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ಭಾಷಾ ಪರೀಕ್ಷೆಯನ್ನ ಪಾಸ್ ಆಗಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ನಿಮಗೆ ಈ ಒಂದು ಡೇಟ್ ಅನ್ನ ಇನ್ನ ಅನೌನ್ಸ್ ಮಾಡಿಲ್ಲ. ಸೊ ಅದನ್ನ ಅನೌನ್ಸ್ ಮಾಡ್ತಾರೆ, ಪರೀಕ್ಷೆ ದಿನಾಂಕವನ್ನ ನಂತರ ಅದರ ಬಗ್ಗೆ ತಿಳಿಸಲಾಗುತ್ತೆ ವೆಬ್ಸೈಟ್ ಅಲ್ಲಿ. ಈಗ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ. ಯಾವಾಗ ಅಂದ್ರೆ ನೋಡಿ, ಇದು ಪ್ರಮುಖವಾಗಿ 4/10/2026 ಓಕೆನಾ, ಬೆಳಿಗ್ಗೆ 10:30ರಿಂದ 12:30 ಓಕೆ. ಹಾಗೆ ಈ ಒಂದು ಏನು ಪತ್ರಿಕೆ 2ಗೆ ಸಂಬಂಧಪಟ್ಟಂತೆ 4:10 ಅದೇ ದಿನ ಆಫ್ಟರ್ನೂನ್ ಇರುತ್ತೆ. ಓಕೆನಾ, 4/10/2026 ಓಕೆನಾ. ಸೊ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಇರುತ್ತೆ. ಅಕ್ಟೋಬರ್ ಅಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ 4/10/2026 ಇರುತ್ತೆ. ಪೇಪರ್ 1 ಪೇಪರ್ 2 ಎರಡು ಕೂಡ ಇರುತ್ತೆ. ಸೊ ಪರೀಕ್ಷಾ ವಿಧಾನ ಹೆಂಗೆ? ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರವಾಗಿ ಮಾಡ್ತಾರೆ. ಇದು ಆಫ್ಲೈನ್ ಇರುತ್ತೆ. OMR ಮುಖಾಂತರವಾಗಿ ನೀವು ಒಂದಿಷ್ಟು ಮಾರ್ಕ್ ಅನ್ನ ಮಾಡೋದು ಇರುತ್ತೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳು ಕೂಡ ನಿಮಗೆ ನಂತರದಲ್ಲಿ ತಿಳಿಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿನ ನಾವು ನೋಡೋಣ. ಸೊ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಮಾಹಿತಿ ಇದೆ, ಕಡ್ಡಾಯ ಕನ್ನಡ ಪತ್ರಿಕೆ. ನೋಡಿ, ಕಡ್ಡಾಯ ಕನ್ನಡ ಪತ್ರಿಕೆ ಯಾರು ಬರೀಬೇಕಂದ್ರೆ ಇಲ್ಲಿ SSLCಯಲ್ಲಿ ಪರೀಕ್ಷೆಯಲ್ಲಿ ಅಥವಾ ರಾಜ್ಯದ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನ ಪ್ರಥಮ ಮತ್ತು ದ್ವಿತೀಯ ವಿಷಯವನ್ನಾಗಿ ಅಭ್ಯಾಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ ಈ ಹಿಂದೆ ನಡೆಸಿದ ಏನು ಕನ್ನಡ ಭಾಷೆಯಲ್ಲಿ ಪರೀಕ್ಷೆಯಲ್ಲಿ ಅದರ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ವಿನಾಯಿತಿ ನೀಡಲಾಗುತ್ತದೆ. ಇಲ್ಲವಾದಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆಯು ಬಹು ಆಯ್ಕೆಯ ಮಾದರಿಯ ಪತ್ರಿಕೆಯಾಗಿದ್ದು 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನ ಅಂದ್ರೆ 150 ಅಂಕಗಳಲ್ಲಿ ಕನಿಷ್ಠ 50 ಅಂಕಗಳನ್ನ ಗಳಿಸಬೇಕು. ಗೈರಾಜಂತ ಅಭ್ಯರ್ಥಿಗಳು ಅಥವಾ ಕನಿಷ್ಠ 50 ಅಂಕಗಳನ್ನ ಗಳಿಸದೇ ಇರುವಂತಹ ಅಭ್ಯರ್ಥಿಗಳು ಈ ಒಂದು ಪ್ರಕ್ರಿಯೆಯಿಂದ ಅರ್ಹರಾಗಿರುವುದಿಲ್ಲ. ಅಂದ್ರೆ ಸೊ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ಈ ಎಕ್ಸಾಮ್ ಅನ್ನ ನೀವು ಫೇಸ್ ಮಾಡಿಲ್ಲ ಅಥವಾ ಫೇಸ್ ಮಾಡಿ 50ಕ್ಕಿಂತ ಕಡಿಮೆ ಅಂಕಗಳನ್ನ ಗಳಿಸಿದ್ರೆ ಅಂತಂದ್ರೆ ಈ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಂತಿಲ್ಲ, ಮೀನ್ಸ್ ಅಲ್ಲಿ ಡ್ರಾಪ್ ಆಗ್ತಾರೆ ಅಂತ ಅರ್ಥ. ಸೊ ಇಲ್ಲಿ ಯಾರೆಲ್ಲ ನಮ್ಗೆ ಹೇಳಂತೆ 10th ಅಲ್ಲಾಗಿರ್ಲಿ ಅಥವಾ ನಿಮಗೆ ಈ ಒಂದು ಏನು PUCಗೆ ಸಂಬಂಧಪಟ್ಟಂತೆ ಅಥವಾ 10th ಸಂಬಂಧಪಟ್ಟಂತೆ ಏನ್ ನೀವು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನು ಅಧ್ಯಯನ ಮಾಡಿದ್ರೆ ಅಥವಾ ಕಡ್ಡಾಯ ಕನ್ನಡ ಭಾಷೆಯನ್ನ ನೀವು ಏನಾದರೂ ಕೂಡ ಪ್ರೀವಿಯಸ್ಲಿ ಏನಾದರೂ ಕೂಡ ಇಲಾಖೆ ನಡೆಸುವಂತಹ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ರೆ ನೀವು ಬರೆಯುವಂಥದ್ದು ಇಲ್ಲ.
ಯಾರು ಬರ್ದಿಲ್ಲ ಅಥವಾ ಯಾರು 10th ಅಲ್ಲಿ ಈ ಒಂದು ಪ್ರಥಮ ಭಾಷೆ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಅಭ್ಯಾಸ ಮಾಡಿಲ್ಲ ಅವರು ಈ ಒಂದು ಪರೀಕ್ಷೆನ ಬರೀಬೇಕಾಗತ್ತೆ. ಬರೆದು 50 ಅಂಕಗಳನ್ನ ಗಳಿಸಲೇಬೇಕು 150 ಅಂಕಗಳಲ್ಲಿ. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಪ್ರಮುಖವಾಗಿ ಪತ್ರಿಕೆ 1ರಲ್ಲಿ ಏನಿರುತ್ತೆ, ಇದು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಸೊ 100 ಅಂಕಗಳಿಗಿರುತ್ತೆ, 100 ಅಂಕಗಳು. ಅದೇ ರೀತಿಯಾಗಿ ಒಟ್ಟು ಕ್ವಶನ್ಸ್ 100 ಇರುತ್ತೆ. ಒಟ್ಟಾರೆಯಾಗಿ 2 ಗಂಟೆ ಇರುತ್ತೆ. ಇಲ್ಲಿ ಪ್ರಚಲಿತ ಘಟನೆಗಳಾಗಿರಲಿ, ಸಾಮಾನ್ಯ ಜ್ಞಾನಗಳಾಗಿರಲಿ, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತೀಯ ಸಂವಿಧಾನ, ಅದೇ ರೀತಿಗೆ ವಿಶೇಷ ಕರ್ನಾಟಕ ಸಂಬಂಧಪಟ್ಟಂತ ಭಾರತದ ಇತಿಹಾಸ, ಅದೇ ರೀತಿ ಕರ್ನಾಟಕ ಸಂಬಂಧಪಟ್ಟಂತ ಭಾರತದ ಭೂಗೋಳಶಾಸ್ತ್ರ, ಹಾಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಹಾಗೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂತೆ, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಉಪಕ್ರಮಗಳನ್ನು ಒಳಗೊಂಡಂತ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಹಾಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಇವುಗಳನ್ನ ಒಳಗೊಂಡಿರುತ್ತೆ ಪೇಪರ್ 1. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ನಿಮಗೆ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನ ಸೇರಿಸಿ ನಿಮ್ಗೆ ಎಷ್ಟಿರುತ್ತೆ, 1499 ರೂಪಾಯಿ ಇರುತ್ತೆ. ಸೊ ಎಲ್ಲವನ್ನು ಕೂಡ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಟಾಪಿಕ್ ವೈಸ್ ಬರ್ತಾ ಹೋಗುತ್ತೆ, ನೀಟಾಗಿ ಎಲ್ಲವೂ ಕೂಡ ಇರ್ತಾ ಹೋಗುತ್ತೆ. ಇದ್ರ ಮೇಲೆ ಮಾರ್ಕ್ ಟೆಸ್ಟ್ ಕೂಡ ಮಾಡ್ತಾ ಹೋಗ್ತೀವಿ. ಸೊ ನೀವು ವಿತಿನ್ ಲಿಮಿಟ್ ಅಲ್ಲಿ ನೀವು ಎಷ್ಟು ತಯಾರು ಮಾಡಬೇಕು, ಯಾವ ರೀತಿ ತಯಾರು ಮಾಡಬೇಕು, ಹೇಗೆ ತಯಾರು ಮಾಡಬೇಕು, ಪ್ರತಿಯೊಂದು ಕೂಡ ಗೈಡೆನ್ಸ್ ಇರುತ್ತೆ. ಸೊ ನಿಮ್ಗೆ ಏನಾದರೂ ಕೂಡ ಕ್ಲಾಸ್ಗಳು ಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಓಕೆನಾ? ಕೆಳಭಾಗದಲ್ಲಿ ಕಾಣಂತ ಅಥವಾ ನಿಮ್ಗೇನು ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಸಂಪರ್ಕವನ್ನು ಮಾಡೋದು, ಅಥವಾ ನೀವು KR ಟ್ಯುಟೋರಿಯಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. ಸೊ 8217724706 ಈ ನಂಬರ್ನ ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಬೋದು. ಸೊ ಪೇಪರ್ 2ಗೆ ಸಂಬಂಧಪಟ್ಟಂತೆ ನಿಮಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಂವಹನ ಪತ್ರಿಕೆ ಅಂತ ಕರಿತೀವಿ. ಸಂವಹನ ಪತ್ರಿಕೆ ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್, ಓಕೆನಾ? ಇದನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ 100 ಪ್ರಶ್ನೆಗಳು 100 ಅಂಕಗಳಿರುತ್ತೆ, 2 ಗಂಟೆ ಇರುತ್ತೆ. ಸೊ ಎರಡೂ ಪತ್ರಿಕೆಯನ್ನ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35ರಷ್ಟು ಅಂಕಗಳನ್ನ ಗಳಿಸಲೇಬೇಕು. ಅಂದ್ರೆ 200 ಅಂಕಗಳಲ್ಲಿ ಶೇಕಡ ನೀವು 70 ಅಂಕಗಳನ್ನ ಗಳಿಸಲೇಬೇಕಾಗುತ್ತೆ, ಓಕೆನಾ? ಋಣಾತ್ಮಕ ಅಂಕ ಇರುತ್ತಾ? ಎಸ್ ಇರುತ್ತೆ. ತಪ್ಪಾದ್ರೆ ನಿಮಗೆ 0.25 ಅಂಕಗಳನ್ನ ಕಳೆಯಲಾಗುತ್ತೆ. ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ 5 ಆಯ್ಕೆಗಳಿರುತ್ತೆ. ಒಟ್ಟಾರೆಯಾಗಿ ಏನ್ ಮಾಡ್ತಾರೆ ಅಂದ್ರೆ 5 ನಿಮಗೆ ಲೈಕ್ ಆಯ್ಕೆ ಮೀನ್ಸ್ ನಿಮಗೆ 5 ಈ ಒಂದು OMR ಶೀಟ್ ಅಲ್ಲಿ ನಿಮಗೆ ಈ ಒಂದು ಶೇಡಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. 5 ವೃತ್ತಗಳಿರ್ತವೆ. ಸೊ ನಿಮ್ಗೆ ಏನಾದರೂ ಕೂಡ ಗೊತ್ತಾಗಿಲ್ಲ ಮೀನ್ಸ್ ನಿಮಗೆ ಉತ್ತರಗಳು ಗೊತ್ತಿಲ್ಲ ಅನ್ನೋದಾದ್ರೆ ಕೊನೆಯದಾಗಿ ನಿಮ್ಗೆ ಏನ್ ಮಾಡ್ತಾರೆ, ಒಂದು ಬೆಲ್ಲನ್ನು ಕೊಡ್ತಾರೆ. ಬೆಲ್ಲ ಆದ ನಂತರ 5 ನಿಮಿಷ ಹೆಚ್ಚುವರೆ ಕೊಡ್ತಾರೆ. ಸೊ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಏನ್ ಮಾಡಬೇಕು, ನಿಮ್ಗೆ 5ನೇ ವೃತ್ತವನ್ನ ನೀವು ಫಿಲ್ ಮಾಡಬೇಕು, ಓಕೆನಾ? ನೀವು ಫಿಲ್ ಮಾಡ್ದಲೇ ಬಿಟ್ರಿ ಅಂತಂದ್ರೆ ಆವಾಗಲೂ ಕೂಡ ಏನ್ ಮಾಡ್ತಾರೆ, 0.25 ಅಂಕಗಳನ್ನ ನಿಮ್ಗೆ ತೆಗಿತಾರೆ. ಅರ್ಥ ಆಯ್ತಲ್ಲ? ಸೊ ನೀವು ಫಿಲ್ ಮಾಡಿದ್ರೆ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲಪ್ಪ, ಉತ್ತರನೇ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ನಿಮ್ಗೆ ಈ ಒಂದು ಏನೋ 5ನೇ ಆಯ್ಕೆನ ರೌಂಡ್ ಮಾಡೋದ್ರಿಂದ ನಿಮ್ಗೆ ನೆಗೆಟಿವ್ ನ ತೆಗೆದಿಲ್ಲ. ಇಟ್ ಮೀನ್ಸ್ ಅದೇನಾಗುತ್ತೆ ನಿಮ್ಗೆ, ಸೊ ನೀವು ಗೊತ್ತಿರ್ಲಿ ಗೊತ್ತಿಲ್ಲದಲ್ಲ ಇರ್ಲಿ, ಸೊ ಏನಾಗುತ್ತೆ ನಿಮ್ಗೆ ಈ ಒಂದು 5ನೇ ವೃತ್ತ ಏನಿರುತ್ತೆ ನಿಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಆ ಒಂದು ಉತ್ತರ ಗೊತ್ತಿಲ್ಲ ಅನ್ನೋದಾದ್ರೆ ಯಾವುದೋ ತಪ್ಪು ಉತ್ತರವನ್ನು ಹಾಕೋ ಬದಲಾಗಿ ನೀವು 5ನೇ ಒಂದು ವೃತ್ತವನ್ನ ನೀವು ಫಿಲ್ ಮಾಡಿ. ಅದರಿಂದ ಏನಾಗುತ್ತೆ ನಿಮ್ಗೆ ಈ ಮೈನಸ್ ಅಂಕಗಳಿಂದ ತಪ್ಪಿಸ್ಕೊಬಹುದು. ಇನ್ ಕೇಸ್ ಫಿಲ್ಲೇ ಮಾಡಿಲ್ಲ, ನೀವು ಯಾವುದನ್ನು ಕೂಡ ಫಿಲ್ ಮಾಡಿಲ್ಲ ಅನ್ನೋದಾದ್ರೆ ನಿಮ್ಗೆ ಏನಾಗುತ್ತೆ, 5ನೇ ವೃತ್ತವನ್ನು ಫಿಲ್ ಮಾಡಿಲ್ಲ ಅನ್ನೋದಾದ್ರೆ 0.25 ಅಂಕಗಳನ್ನ ನಿಮ್ಗೆ ಕಡಿತವನ್ನ ಮಾಡ್ತಾರೆ. ಅರ್ಥ ಆಯ್ತಾ ಹೇಳಿದೇನಂತ? ಸೊ ನಿಮ್ಗೆ ಏನಾಗುತ್ತೆ, ಉತ್ತರ ಗೊತ್ತಿದ್ರೆ ಮಾತ್ರ ಉತ್ತರವನ್ನ ಹಾಕಿ, ಇಲ್ಲ ಅಂದ್ರೆ 5ನೇ ವೃತ್ತವನ್ನ ಹಾಕಿ. ಅರ್ಥ ಆಯ್ತಲ್ಲ? ಇನ್ ಕೇಸ್ ತಪ್ಪಾಗ್ಬಿಟ್ರೆ ನಿಮ್ಗೆ 0.25 ಅಂಕಗಳನ್ನ ಗಳಿಸ್ತಾರೆ. ಅಥವಾ 5ನೇ ವೃತ್ತವನ್ನ ಫಿಲ್ ಮಾಡಿಲ್ಲ, ಯಾವುದೇ ವೃತ್ತಗಳನ್ನು ಫಿಲ್ ಮಾಡಿಲ್ಲ, ನಿಮ್ಗೆ ಕೊನೆಯದಾಗ ಅವಕಾಶ ಕೊಟ್ಟಾಗ ಯಾವುದೇ ವೃತ್ತಗಳನ್ನು ಕೂಡ ಫಿಲ್ ಮಾಡಿಲ್ಲ, ಎಲ್ಲ ಎಂಟಿ ವೃತ್ತಗಳಿತ್ತು ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ, ನೀವು ಶೇಡ್ ಮಾಡಿಲ್ಲ ಅನ್ನೋದಾದ್ರೆ ಆಗ್ಲೂ ಕೂಡ ನಿಮ್ಗೆ 0.25 ಅಂಕಗಳನ್ನ ಕಳಿಸ್ತಾರೆ, ಮೀನ್ಸ್ ಕಡಿತವನ್ನ ಮಾಡ್ತಾರೆ, ಓಕೆನಾ? ಸೊ ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ನೇಮಕಾತಿ ವಿಧಾನ ಏನ್ ಮಾಡ್ತಾರೆ, ಆ ಒಂದು ಜಿಲ್ಲಾ ಮಟ್ಟದಲ್ಲಿ ಜ್ಯೇಷ್ಠತೆಯ ಆಧಾರದ ಮೇಲೆ ಯಾರ್ದು ಆ ಮೆರಿಟ್ ಆಧಾರದ ಮೇಲೆ ನಿಮ್ಗೆ ಆಯ್ಕೆಯನ್ನ ಮಾಡ್ತಾರೆ. ಅವೆಲ್ಲವೂ ಕೂಡ ವೆರಿಫಿಕೇಶನ್ ಆಗುತ್ತೆ, ನಂತರ ಇದನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲವೂ ಕೂಡ ಪ್ರಮುಖವಾಗಿ ಈ ಒಂದು VAOಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖವಾಗಿದೆ. ಇನ್ನೆಲ್ಲವೂ ಕೂಡ ನಿಮಗೆ ಒಂದಿಷ್ಟು ಯಾವ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಇವುಗಳಿಗೆ ಏನೆಲ್ಲ ಕಂಡೀಷನ್ಸ್ ಇದೆ ಅವೆಲ್ಲವನ್ನು ಕೂಡ ಕೊಡ್ತಾ ಹೋಗಿದ್ದಾರೆ. ಸೊ ಯಾರೆಲ್ಲ ಒಂದಿಷ್ಟು ಅರ್ಹರಿದ್ದೀರಾ, ಸೊ ಇದು ಮತ್ತೊಂದು ನಿಮಗೆ ಅವಕಾಶ ಇದೆ. ಸೊ ಅಪ್ಲೈನ ಮಾಡಿ. ನಾವು ಮಾಸ್ಟರ್ ಡಿಗ್ರಿ ಮಾಡಿದ್ದೇವೆ ಅಂತ ನೀವು ಕೂಡ ಸುಮ್ಮನೆ ಕೂರಬೇಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಿ ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಪ್ಲೈನ ಮಾಡ್ತಾ ಹೋಗಿ. ಯಾಕೆಂದ್ರೆ ಸೊ ಯಾವ ಎಕ್ಸಾಮ್ ಅಲ್ಲಿ ಅಥವಾ ಯಾವ ರೀತಿಯಾಗಿ ಕ್ವಶನ್ಸ್ ಬರುತ್ತೆ, ಹೇಗ್ ಬರುತ್ತೆ, ಮತ್ತೆ ನಿಮ್ಮ ಒಂದು ಟೈಮ್ ಹೇಳೋದಕ್ಕಾಗಲ್ಲ. ಸೊ ಒಳ್ಳೆಯ ಸಮಯ, ಒಳ್ಳೆಯ ಟೈಮ್, ಚೆನ್ನಾಗಿ ಓದಿದ್ರೆ ಅಂದ್ರೆ 100% ಜಾಬ್ ಆಗುತ್ತೆ. ಸೊ ನೀವು ಎಲ್ಲರೂ ಕೂಡ ಅಪ್ಲೈನ ಮಾಡಿ. ಡಿಗ್ರಿ ಯಾರೆಲ್ಲ ಮಾಡಿದ್ದೀರಾ, ಸೊ ನಿಮಗೆ PUC ಮಾಡಿರ್ತೀರಾ, ಅದ್ರ ಬಗ್ಗೆ ನೋ ಡೌಟ್. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಡಿಗ್ರಿ ಮಾಡಿದ್ವಿ ಅಂತ ಮನೆಯಲ್ಲಿ ಅಥವಾ ಅಪ್ಲಿಕೇಶನ್ಸ್ ಆಗ್ತಲೇ ಇರಬೇಡಿ. ಯಾವುದೇ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ರು ಕೂಡ ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ಸ್ ಹಾಕಿ ನೀವು ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿ. ಸೊ ಒಂದು ಅನುಭವ ಬರುತ್ತೆ, ಒಂದು ಮಾಹಿತಿ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಒಂದು ಅನುಭವ ಬರುತ್ತೆ.
ಓಕೆನಾ. ಈ ಒಂದು ಹುದ್ದೆಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಆ ಪರೀಕ್ಷೆಯ ಅನುಭವ ನಿಮಗೆ ಸಿಗುತ್ತೆ. ಸೊ ಇದರಿಂದ ಮುಖಾಂತರವಾಗಿ ಮುಂದಿನ ಒಂದು ನಿಮ್ಮ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿ ಅಂತ ಹೇಳ್ತಾ, ಸೊ ಸಮಗ್ರ ಮಾಹಿತಿನ ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಆನ್ಲೈನ್ ತರಗತಿಗಳು ಬೇಕಾದರೆ ಕೂಡಲೇ ನಮ್ಮ ನಂಬರ್ಗೆ ಸಂಪರ್ಕವನ್ನ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಸೊ ವಿಡಿಯೋವನ್ನು ಅಂತ್ಯ ಮಾಡೋಣ. ಧನ್ಯವಾದಗಳು.